ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು 2022-24 3 ದಿನಗಳ ವಿಷಯವನ್ನು ನೋಡ್ಲಿಕ್ಕಿದ್ದೇವೆ. ಯಾಕಂದ್ರೆ 21 ಹಾಗೂ 23 ಈ 2 ದಿನಗಳ ನ್ಯೂಸ್ ಪೇಪರ್ ಬ್ಯಾಂಗ್ಳೂರ್ ಎಡಿಷನ್ ಪ್ರಕಟ ಆಗಿಲ್ಲ. ಹಾಗಾಗಿ 2022-24 ಮೊದಲನೇ ವಿಷಯ ನೋಡಿ, ಚಂದ್ರಯಾನ್ 2 ಲೂನಾರ್ ಎಕ್ಸೋಸ್ಪಿಯರ್ ಅಬ್ಸರ್ವೇಷನ್. ಚಂದ್ರಯಾನ 2 ಇದ್ರ ಬಗ್ಗೆ ನಾವು ಮೊದಲೊಂದ್ಸಾರಿ ನೋಡಿದ್ವಲ್ವಾ ನ್ಯೂಸ್ ನಲ್ಲಿ. ಅದೇನ್ ಮಾಡ್ತಾ ಇದೆ ಈಗ, ಚಂದ್ರಯಾನ್ 2 ಆರ್ಬಿಟರ್ ಮೇಡ್ ದಿ ಫಸ್ಟ್ ಎವರ್ ಅಬ್ಸರ್ವೇಷನ್ ಆಫ್ ಹೌ ದಿ ಸನ್ಸ್ ಕೊರೋನಲ್ ಮಾಸ್ ಎಜೆಕ್ಷನ್ ಎಫೆಕ್ಟ್ ದಿ ಲೂನಾರ್ ಎಕ್ಸೋಸ್ಫಿಯರ್, ಮೂನ್ಸ್ ಎಕ್ಸ್ಟ್ರೀಮ್ಲಿ ಥಿನ್ ಔಟರ್ ಅಟ್ಮಾಸ್ಫಿಯರ್. ಈಗ ಚಂದ್ರಯಾನ 2 ಮುಖ್ಯವಾಗಿ ಚಂದ್ರನ ಮೇಲೆ ಎಕ್ಸೋಸ್ಫಿಯರ್, ಬಾಹ್ಯಗೋಳ ಅಂತ ಕರಿತೇವೆ, ಅದರಲ್ಲಿ ಈ ಸೂರ್ಯನಿಂದ ಕರೋನಲ್ ಮಾಸ್ ಎಜೆಕ್ಷನ್ ಆಗ್ತಾ ಇರುತ್ತೆ. ಆ ಎಜೆಕ್ಷನ್ ಇಂದ ಯಾವ ಪರಿಣಾಮ ಉಂಟಾಗುತ್ತೆ ಅಂತ ಮೊದಲನೇ ಬಾರಿ ಇದು ಅಬ್ಸರ್ವ್ ಮಾಡ್ತಾ ಇದೆ. ಮತ್ತೆ ಅದರಲ್ಲಿ ಈಗ ಪೇಲೋಡ್ ಇರೋದು ಚೇಸ್ 2 ಅಂತ, ಚಂದ್ರ ಅಟ್ಮಾಸ್ಫಿಯರಿಕ್ ಕಾಂಪೋಸಿಷನ್ ಎಕ್ಸ್ಪ್ಲೋರರ್ ಅಂತ. ಚೇಸ್ 2 ಅನ್ನೋದು ಅದರ ಪೇಲೋಡ್. ಈ ಚೇಸ್ 2 ಪೇಲೋಡ್ ಯಾವ್ದಕ್ಕೆ ಸಂಬಂಧಪಟ್ಟಿರೋದು ಅಂತಂದ್ರೆ, ಫಿಲಿಮ್ಸ್ ಅಲ್ಲಿ ಕ್ವಶನ್ ಬಂದ್ರೆ ಅದು ಚಂದ್ರಯಾನಕ್ಕೆ ಸಂಬಂಧಪಟ್ಟಿರೋದು. ಇದ್ರ ಮೂಲಕ ಈಗ ಆ ಬಾಹ್ಯಗೋಳದಲ್ಲಿ ಡಿಟೆಕ್ಟೆಡ್ ಅನ್ ಇನ್ಕ್ರೀಸ್ ಇನ್ ಟೋಟಲ್ ಪ್ರೆಷರ್ ಆಫ್ ದಿ ಡೇ ಸೈಡ್ ಲೂನಾರ್ ಎಕ್ಸೋಸ್ಫಿಯರ್ ವೆನ್ ಇಂಪ್ಯಾಕ್ಟೆಡ್ ಬೈ ಸಿಎಂಇಸ್. ಸಿಎಂಇ ಅಂತಂದ್ರೆ ಕೊರೋನಲ್ ಮಾಸ್ ಎಜೆಕ್ಷನ್. ತುಂಬಾ ಹೊಸ ಟರ್ಮ್ ಬಂದಿದ್ದಕ್ಕೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಚಂದ್ರಯಾನ 2 ಚೇಸ್ 2 ಪೇಲೋಡ್ ಇರೋದು ಸೂರ್ಯನ ಒಂದು ಕೊರೋನಲ್ ಮಾಸ್ ಎಜೆಕ್ಷನ್ ಇಂದ ಚಂದ್ರನ ಬಾಹ್ಯಗೋಳದಲ್ಲಿ ಯಾವ ತರ ಒತ್ತಡ ಹೆಚ್ಚಾಗುತ್ತೆ ಅನ್ನೋದು ಈಗ ಇದು ಪತ್ತೆ ಹಚ್ತಾ ಇದೆ. ಇದರಿಂದಾಗಿ ನಮ್ಗೆ ಬಾಹ್ಯಾಕಾಶದಲ್ಲಿ ಆಗ್ತಾ ಇರತಕ್ಕಂಥ ಹವಾಮಾನದ ಪರಿಣಾಮಗಳು ಮತ್ತೆ ಅಲ್ಲಿ ಯಾವ ರೀತಿ ಡೈನಾಮಿಕ್ಸ್ ಆಗ್ತಾ ಇರುತ್ತೆ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಪ್ಲಾನ್ ಮಾಡಬೇಕಾದ್ರೆ, ನಾವೇನಾದ್ರೂ ಹೊಸ ಒಂದು ಚಂದ್ರಯಾನವನ್ನ, ಬೇರೆ ಯಾವ್ದಾದ್ರು ಒಂದು ಹೊಸ ಬಾಹ್ಯಾಕಾಶ ಯೋಜನೆಯನ್ನು ಮಾಡಬೇಕಾದ್ರೆ ಇದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ಚಂದ್ರಯಾನ 2 ಅನ್ನ ನಾವು ಜುಲೈ 22, 2019 ಅವತ್ತು ನಾವು ಅದನ್ನ ಉಡಾವಣೆ ಮಾಡಿದ್ದೇವೆ. ವಿಕ್ರಮ್ ಲ್ಯಾಂಡರ್ ನಿಂದ ಕೆಲವು ಪ್ರಾಬ್ಲಮ್ ಆಗಿತ್ತು, ಅಲ್ಲಿ ವಿಕ್ರಮ್ ಲ್ಯಾಂಡರ್ ಸಂಪರ್ಕವನ್ನ ಕಳ್ಕೊಂಡಿತ್ತು. ಆದ್ರೆ ಆರ್ಬಿಟರ್ ಅಲ್ವಾ, ಆರ್ಬಿಟರ್ ರಿಮೇನ್ಸ್ ಆಪರೇಷನಲ್ ಫಾರ್ ಸೈಂಟಿಫಿಕ್ ಅಬ್ಸರ್ವೇಷನ್. ಅದು ಇನ್ನು ಆಪರೇಷನ್ ಆಗಿದೆ, ಅದು ಕಾರ್ಯನಿರ್ವಹಿಸ್ತಾ ಇದೆ. ಇದಾದ ನಂತರ ನೆಕ್ಸ್ಟ್ ನೋಡಿ, US H1B ವೀಸಾ ಫೀ ಕ್ಲಾರಿಫಿಕೇಶನ್. H1B ವೀಸಾದ ಕತೆ ಇನ್ನೂ ಮುಗಿಲಿಲ್ಲ ಅಲ್ವಾ, ಅದು ದಿವಸಾನು ಈಗ ಪ್ರತಿದಿನ ನೋಡ್ತಾನೆ ಇದ್ದೇವೆ. 1 lakh H1B ವೀಸಾ ಫೀಯನ್ನ ಟ್ರಂಪ್ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಅದರ ಬಗ್ಗೆ ಅಲ್ಲಿನ ಮರ್ಚೆಂಟ್ಸ್, ಅದು ಅಲ್ಲಿ ನಿನ್ನೆ ನೋಡಿದ್ವಿ ನಾವು, ನೆನಪಾಗ್ತಾ ಇದೆಯಾ, ಚೇಂಬರ್ ಆಫ್ ಮರ್ಚೆಂಟ್ಸ್, ಅಲ್ಲಿ ಕೆಲವೊಂದು ಸಂಘಟನೆಗಳು ಅದ್ರ ವಿರುದ್ಧ ಮೊಕದ್ದಮೆಯನ್ನ ಹೂಡ್ತಾ ಇವೆ. ಈಗ ಏನ್ ಹೇಳ್ತಾ ಇದೆ US ಗವರ್ಮೆಂಟ್, ಎಲ್ಲಿ ಕ್ಲಾರಿಫೈ ಮಾಡ್ತಾ ಇದೆ ಅಂತಂದ್ರೆ, ಹೊಸ ಫೀ ಇದೆಯಲ್ವಾ, ಇಟ್ ವಿಲ್ ನಾಟ್ ಅಪ್ಲೈ ಟು ಎಕ್ಸಿಸ್ಟಿಂಗ್ ಹೋಲ್ಡರ್ಸ್. ಈಗ ಯಾರಾದ್ರೂ ಒಂದ್ ವೇಳೆ ಆಲ್ರೆಡಿ ವೀಸಾವನ್ನ ಹೊಂದಿದ್ರೆ, ಅವ್ರೇನಾದ್ರೂ ಅಮೆಂಡ್ಮೆಂಟ್ ಮಾಡಬೇಕು ಅಂತಿದ್ರೆ ಅಥವಾ ಅವ್ರ ಸ್ಟೇಟಸ್ ಚೇಂಜ್ ಮಾಡ್ಕೊಳ್ಬೇಕು ಅಂತಿದ್ರೆ ಅವ್ರಿಗಿದು ಅಪ್ಲೈ ಆಗೋದಿಲ್ಲ. ಅಥವಾ ಅವರು ತಮ್ಮ ಸ್ಟೇಯನ್ನ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋದಾದ್ರೂ ಅವರಿಗೆ ಈ ಫೀ ಅಪ್ಲೈ ಆಗೋದಿಲ್ಲ ಅಂತ US ಗವರ್ಮೆಂಟ್ ಕ್ಲಾರಿಫೈ ಮಾಡ್ತಾ ಇದೆ. ಈ ಫೀ ಅಪ್ಲೈ ಆಗೋದು ಯಾರಿಗೆ, ಓನ್ಲಿ ಟು ನ್ಯೂ H1B ಅಪ್ಲಿಕೇಶನ್ಸ್. ಯಾರಾದ್ರೂ ಹೊಸದಾಗಿ ಈಗ ಸೆಪ್ಟೆಂಬರ್ 21, 2025 ನಂತರ ಯಾರು ಅಪ್ಲೈ ಮಾಡ್ತಾರಲ್ವಾ, ಅವರಿಗೆ ಈ ಫೀ ಅಪ್ಲೈ ಆಗುತ್ತೆ, ಈ ಒಂದು ಶುಲ್ಕ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅರೌಂಡ್ 33 to 47% ಆಫ್ ನ್ಯೂ H1B ಬೆನಿಫಿಷಿಯರೀಸ್, ಹೊಸದಾಗಿ ಅಪ್ಲೈ ಮಾಡ್ತಾ ಇರೋರಲ್ಲಿ 33 ಇಂದ 47% ಇದಾರಲ್ವಾ, ಆರ್ ಫಾರ್ಮರ್ ಸ್ಟೂಡೆಂಟ್ ವೀಸಾ ಹೋಲ್ಡರ್ಸ್. ಇದರಲ್ಲಿ ಹಳೆ ವೀಸಾವನ್ನು ಹೊಂದಿರೋರು, ಮಾಜಿ ವೀಸಾ ಹೋಲ್ಡರ್ಸ್ ಗಳೇ ಇದ್ದಾರೆ. ವಿತ್ ಲಾರ್ಜ್ ಶೇರ್ ಬೀಯಿಂಗ್ ಇಂಡಿಯನ್ಸ್, ಅದರಲ್ಲೂ ಭಾರತೀಯರ ಪ್ರಮಾಣ ಜಾಸ್ತಿ ಇದೆ. ಹೂ ಆರ್ ದಿ ಲಾರ್ಜೆಸ್ಟ್ ಬೆನಿಫಿಷಿಯರೀಸ್ ಆಫ್ ದಿಸ್ ಪ್ರೋಗ್ರಾಮ್. ಈ ಒಂದು ಕಾರ್ಯಕ್ರಮದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಪಡ್ಕೊಂಡವರು ಭಾರತೀಯರಾಗಿದ್ದಾರೆ. ಮತ್ತೆ 2025 ಜನವರಿ ಹೊತ್ತಿಗೆ US ಹ್ಯಾಡ್ ಅಬೌಟ್ 7.3 lakh H1B ವೀಸಾ ಹೋಲ್ಡರ್ಸ್, ನಿಯರ್ಲಿ 70% ಆಫ್ ದೆಮ್ ಇಂಡಿಯನ್ ಸಿಟಿಸನ್ಸ್. ಸುಮಾರು 7.3 ಲಕ್ಷದಷ್ಟು H1B ವೀಸಾ ಹೊಂದಿರೋರು ಇದ್ದಾರೆ. ಅದರಲ್ಲಿ 70% ಭಾರತೀಯರಾಗಿದ್ದಾರೆ. ಅದರಲ್ಲೂ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದೆಯಲ್ವಾ, ಇದು ಸುಮಾರು 5,000ಕ್ಕಿಂತ ಹೆಚ್ಚು H1B ಅಪ್ರೂವಲ್ ಅನ್ನು ಪಡ್ಕೊಂಡಿದೆ. ಅದಾದ್ಮೇಲೆ ಅಮೆಜಾನ್, ಹೀಗೆ ಇಂತಹ ಕಂಪನಿಗಳಿಗೆ ಇಂಥ H1B ವೀಸಾ ಹೋಲ್ಡರ್ಗಳ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಅವರು ಬೇರೆ ಬೇರೆ ದೇಶಗಳಿಂದ ಟ್ಯಾಲೆಂಟ್ ಅಕ್ವೈರ್ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಡೆಲ್ಲಿ ಪೊಲ್ಯೂಷನ್, ದೀಪಾವಳಿ ಅಲ್ವಾ, ದೀಪಾವಳಿ ಬಂದ್ಮೇಲೆ ಡೆಲ್ಲಿ ಪೊಲ್ಯೂಷನ್ ಆಗೋದು ವರ್ಷನೂ ಇರೋದೆ. ಈ ವರ್ಷ ಗ್ರೀನ್ ಕ್ರ್ಯಾಕರ್ಗಳ ಬಗ್ಗೆ ಸ್ವಲ್ಪ ನ್ಯೂಸ್ ಇತ್ತು, ಸುಪ್ರೀಂ ಕೋರ್ಟ್ ಅದನ್ನ ಬಳಸಬಹುದು ಅಂತ ಹೇಳಿತ್ತು. ಆದ್ರೆ ಏನಾಗ್ಬಿಟ್ಟಿದೆ,
ದೀಪಾವಳಿ 2025 ಆದ್ಮೇಲೆ ದೆಹಲಿಯಲ್ಲಿ PM2.5 ಲೆವೆಲ್ಲು 5 ಇಯರ್ ಹೈ, 5 ವರ್ಷದಲ್ಲೇ ಗರಿಷ್ಠ ಮಟ್ಟಕ್ಕೆ ತಲುಪಿಬಿಟ್ಟಿದೆ. ಅವರೇಜ್ ಕಾನ್ಸಂಟ್ರೇಷನ್ 400 ಯುಗ್ರಾಮ್ ಪರ್ ಮೀಟರ್ ಕ್ಯೂಬ್ಗಿಂತ ಜಾಸ್ತಿ ಆಗಿದೆ. ಇದಕ್ಕೆ ಏರ್ ಕ್ವಾಲಿಟಿ ಇಂಡೆಕ್ಸ್ ನಲ್ಲಿ ವೆರಿ ಪುವರ್ ಕ್ಯಾಟಗರಿ ಅಂತ ಕರೀತಾರೆ. ಅತ್ಯಂತ ಕಳಪೆ ಮಟ್ಟದಲ್ಲಿ ಈಗ ಮಾಲಿನ್ಯ ಆಗ್ಬಿಟ್ಟಿದೆ. ಇನ್ನು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದರ ಡೇಟಾ ಏನ್ ಹೇಳುತ್ತೆ ಅಂತಂದ್ರೆ 9 cities ರಿಕಾರ್ಡಿಂಗ್ AQI ಅಬೌವ್ 300 ಆನ್ ದೀಪಾವಳಿ ಡೇ. ಆ ಒಂದು ದೀಪಾವಳಿ ದಿನ ಸುಮಾರು 9 ನಗರಗಳಲ್ಲಿ 300ಕ್ಕಿಂತ ಜಾಸ್ತಿ AQI ಏರ್ ಕ್ವಾಲಿಟಿ ಇಂಡೆಕ್ಸ್ ಇತ್ತು. ಇದು ಮತ್ತೆ ನೆಕ್ಸ್ಟ್ ಡೇ 16 ನಗರಗಳಿಗೆ ಏರ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು, ಓನ್ಲಿ ಗ್ರೀನ್ ಕ್ರ್ಯಾಕರ್ಸ್ ಗಳನ್ನ ಬಳಸಿ ಅಂತ ಹೇಳಿತ್ತು ಅಲ್ವಾ. ಇದರಿಂದಾಗಿ 30% ಕಡಿಮೆ ಮಾಲಿನ್ಯ ಉಂಟಾಗತ್ತೆ ಅಂತೆಲ್ಲ ಒಂದು ಬೇರೆ ಬೇರೆ ಆವಾಗ ನ್ಯೂಸ್ ಇತ್ತು. ಬಿಟ್ವೀನ್ 8 to 10 PM ಆ ಒಂದು ಟೈಮ್ ಅನ್ನು ಸಹ ಹೇಳ್ತಾ ಇದ್ರು. ಆದ್ರೆ ರಿಪೋರ್ಟ್ಸ್ ಏನ್ ಹೇಳ್ತಾ ಇದೆ, ವೈಡ್ ಸ್ಪ್ರೆಡ್ ವೈಲೇಷನ್ ಆಫ್ ದೀಸ್ ನಾರ್ಮ್ಸ್, ಈ ಒಂದು ರೂಲ್ಸ್ ಗಳನ್ನ ಸರಿಯಾಗಿ ಫಾಲೋ ಮಾಡಲಿಲ್ಲ, ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಈಗ ರಿಪೋರ್ಟ್ಸ್ ಹೇಳ್ತಾ ಇದೆ. ಮತ್ತೆ ರೈಸ್ ಇನ್ ಪೊಲ್ಯೂಷನ್ ಜಾಸ್ತಿ ಆಗಿರೋದು ಒಂದು ಫೈರ್ ಕ್ರ್ಯಾಕರ್ ಅನ್ನ ಜಾಸ್ತಿ ಯೂಸ್ ಮಾಡಿರೋದು, ಮತ್ತೆ ಲೋ ವಿಂಡ್ ಸ್ಪೀಡ್ ಜಾಸ್ತಿ ಆಗಿದ್ರೆ ಬಹಳ ಬೇಗ ಸ್ಪ್ರೆಡ್ ಆಗ್ತಾ ಇತ್ತು, ಒಂದೇ ಕಡೆ ಪೊಲ್ಯೂಷನ್ ಇರ್ತಿರ್ಲಿಲ್ಲ. ಮತ್ತೆ ಟೆಂಪರೇಚರ್ ಇನ್ವರ್ಷನ್ ಇದೆಲ್ಲ ಅದಕ್ಕೆ ಕಾರಣ. ಇದರಿಂದಾಗಿ ಆ ಪೊಲ್ಯೂಟೆಂಟ್ಸ್ ಗಳು ಟ್ರ್ಯಾಪ್ ಆಗ್ಬಿಟ್ಟಿತ್ತು. ಟ್ರ್ಯಾಪ್ ಆಗೋದು ಅಂತಂದ್ರೆ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್ ಇದೆಯಲ್ವಾ, ಅಲ್ಲೇ ಆ ಪೊಲ್ಯೂಷನ್ ಹಾಗೆ ಉಳಿದ್ಬಿಟ್ಟಿದೆ. ಹಾಗಾಗಿ PM2.5 ಪೊಲ್ಯೂಷನ್ ಜಾಸ್ತಿ ಏರಿದೆ. ಮತ್ತೆ ಕ್ಲೈಮೇಟ್ ಟ್ರೆಂಡ್ ರಿಸರ್ಚರ್ ಗಳೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ಈ ಗ್ರೀನ್ ಕ್ರ್ಯಾಕರ್ಸ್ ಅಂತ ಹೇಳ್ತಾರೆ ಅಷ್ಟೇ, ಆದ್ರೆ ಇಟ್ ಶೋಡ್ ನೋ ಮೆಜರಬಲ್ ಇಂಪ್ರೂವ್ಮೆಂಟ್, ಪ್ರೂವಿಂಗ್ ದಟ್ ಫೈರ್ ಕ್ರ್ಯಾಕರ್ ಎಮಿಷನ್ ಅಂಡ್ ವೆದರ್ ಕಂಡೀಷನ್ ಟುಗೆದರ್ ಕಾಸ್ಡ್ ಸಿವಿಯರ್ ಪೋಸ್ಟ್ ದೀಪಾವಳಿ ಏರ್ ಸ್ಟಾಗ್ನೇಷನ್ ಇನ್ ಡೆಲ್ಲಿ NCR. ಈ ಹಸಿರು ಪಟಾಕಿಗಳು ಅಂತ ಹೇಳ್ತೇವೆ, ಇದರಿಂದಾಗಿ ಮೆಜರಬಲ್ ಅಂತಂದ್ರೆ ಅಳೆಯಬಹುದಾದಂತಹ ದೊಡ್ಡ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತ ಈಗ ಸಂಶೋಧಕರು ಹೇಳ್ತಾ ಇದ್ದಾರೆ. ಇದು ಎಲ್ಲದರಿಂದಾಗಿ ದೀಪಾವಳಿ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಇನ್ನು ಈ ಕಡೆ ಟ್ರಂಪ್ ಮತ್ತೆ ಪುಟಿನ್ ಅವರ ಒಂದು ಶೃಂಗಸಭೆ ಮುಂದೂಡ್ತಾ ಇದ್ದಾರೆ ಪದೇ. Trump Putin summit in Budapest has been put on hold following call between US Secretary of State Marco Rubio, Russian Foreign Minister Sergey Lavrov ಅಂತ ಅವ್ರ ನಡುವೆ ಒಂದು ಮಾತುಕತೆ ನಡೆದಿದೆ. ಅದಾದ ನಂತರ ಟ್ರಂಪ್ ಮತ್ತೆ ಪುಟಿನ್ ಅವರ ಶೃಂಗಸಭೆಯನ್ನ ಮುಂದೂಡ್ತಾ ಇದ್ದಾರೆ. ಇನ್ನು ಕ್ರೆಮ್ಲಿನ್, the meeting aimed to discuss Ukraine war resolution, but the Kremlin stated there is no sense of urgency and that serious preparation is required before such talks. ಅತ್ಯಂತ ದೊಡ್ಡ ಅರ್ಜೆಂಟ್ ಏನಿಲ್ಲ, ಆದ್ರೆ ಇಂಥ ಒಂದು ಮಾತುಕತೆಗಳಿಗೆ ಬಹಳ ಸೀರಿಯಸ್ ಆಗಿ ನಾವು ಪ್ರಿಪೇರ್ ಆಗಬೇಕು, ಗಂಭೀರವಾಗಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಉಕ್ರೇನ್ ಪ್ರೆಸಿಡೆಂಟ್ ಇದಾರಲ್ವಾ, ವ್ಲಾಡಿಮಿರ್ ಝೆಲೆನ್ಸ್ಕಿ ಅಂಡ್ ಯುರೋಪಿಯನ್ ಲೀಡರ್ಸ್ ಅಕ್ಯೂಸ್ಡ್ ರಷ್ಯಾ ಆಫ್ ಸ್ಟಾಲಿಂಗ್ ಪೀಸ್ ಎಫರ್ಟ್ಸ್ ವೈಲ್ ಕಂಟಿನ್ಯೂಯಿಂಗ್ ಇಟ್ಸ್ ಇನ್ವೇಷನ್ ಆಫ್ ಉಕ್ರೇನ್. ಇವರೆಲ್ಲ ಏನ್ ಹೇಳ್ತಿದ್ದಾರೆ, ರಷ್ಯಾ ಈ ಕಡೆ ಉಕ್ರೇನ್ ಮೇಲೆ ಆಕ್ರಮಣ ಮುಂದುವರ್ತಾನೆ ಇದೆ, ಇನ್ನೊಂದ್ ಕಡೆ ಶಾಂತಿಗೋಸ್ಕರ ನಾವೇನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಅದನ್ನ ಸಹ ತಡೆ ಹಿಡಿತಾ ಇದೆ ಅಂತ ಈ ಕಡೆ ಉಕ್ರೇನ್ ಅಧ್ಯಕ್ಷ ಮತ್ತೆ ಈ ಕಡೆ ಇನ್ನೊಬ್ರು ಯುರೋಪಿಯನ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು US ಸ್ಯಾಂಕ್ಷನ್ ಆನ್ ರಷ್ಯನ್ ಆಯಿಲ್ ಇಂಡಿಯಾಸ್ ಎನರ್ಜಿ ಟ್ರೇಡ್, ನಿನ್ನೆ ಸಹ ಈ ವಿಷಯ ಇತ್ತು. US ಇಂಪೋಸ್ ಮಾಡ್ತಾ ಇದೆ ಸ್ಯಾಂಕ್ಷನ್ ಗಳನ್ನ ಆನ್ ರಷ್ಯನ್ ಆಯಿಲ್ ಜೈಂಟ್ಸ್ ರಾಸ್ನೆಫ್ಟ್ ಅಂಡ್ ಲುಕೋಯಿಲ್ ಅಂತ, ಅಕ್ಯೂಸಿಂಗ್ ದೆಮ್ ಆಫ್ ಫಂಡಿಂಗ್ ದಿ ಕ್ರೆಮ್ಲಿನ್ ವಾರ್ ಮಷೀನ್ ಅಮಿಡ್ ದಿ ಆನ್ಗೋಯಿಂಗ್ ವಾರ್ ಇನ್ ಉಕ್ರೇನ್. ಈ ಕ್ರೆಮ್ಲಿನ್ ಯುದ್ಧ ಇದಕ್ಕೆಲ್ಲ ಹಣಕಾಸು ಒದಗಿಸೋದೇ ಈ ಒಂದು ರಷ್ಯಾದ ತೈಲ ಸಂಸ್ಥೆಗಳು. ರಷ್ಯಾದ ಈ ತೈಲ ಸಂಸ್ಥೆಗಳಿಂದ ರಷ್ಯಾಕ್ಕೆ ಹಣ ಹರಿದು ಬರ್ತಾ ಇದೆ. ಈ ಹಣವನ್ನ ರಷ್ಯಾ ಯುದ್ಧಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇದೆ. ಹಾಗಾಗಿ ಇವೇ ಯುದ್ಧವನ್ನ ಮುನ್ನಡೆಸ್ತಾ ಇರೋರು ಅಂತ ಈಗ US ಆರೋಪ ಮಾಡ್ತಾ ಇದೆ. ಸ್ಯಾಂಕ್ಷನ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ರೈಸ್ ಗ್ಲೋಬಲ್ ಆಯಿಲ್ ಪ್ರೈಸಸ್ ಅಂಡ್ ಪುಷ್ ಇಂಡಿಯನ್ ರಿಫೈನರ್ಸ್, ಮೇಜರ್ ಬಯರ್ಸ್ ಆಫ್ ರಷ್ಯನ್ ಕ್ರೂಡ್, ಟು ರೆಡ್ಯೂಸ್ ಆರ್ ಹಾಲ್ಟ್ ಇಂಪೋರ್ಟ್ಸ್ ಟು ಕಂಪ್ಲೈ ವಿತ್ ನ್ಯೂ US ಗೈಡ್ಲೈನ್ಸ್. ಈಗ ನಿರ್ಬಂಧಗಳನ್ನು ಹೇರಿರೋದ್ರಿಂದ ತೈಲದ ಬೆಲೆಗಳು ಹೆಚ್ಚಾಗುವ ನಿರೀಕ್ಷೆ ಇದೆ. ಮತ್ತೆ ರಷ್ಯಾದ ಪ್ರಮುಖ ಖರೀದಿದಾರರಲ್ಲಿ ಭಾರತದ ರಿಫೈನರಿಗಳು ಸಹ ಇದ್ದಾವೆ. US ಮಾರ್ಗಸೂಚಿಗಳನ್ನ ಅನುಸರಿಸಲಿಕ್ಕೆ ಈ ನಮ್ಮ ದೇಶದ ರಿಫೈನರಿಗಳು ಆಮದುಗಳನ್ನ ಕಡಿಮೆ ಮಾಡ್ಕೊಳ್ಬೇಕಾಗಬಹುದು ಅಥವಾ ನಿಲ್ಲಿಸಬೇಕಾಗಬಹುದು ಅನ್ನುವಂತಹ ವಿಷಯ ಇಲ್ಲಿ ಬರ್ತಾ ಇದೆ. ಮತ್ತೆ ಇಂಡಿಯಾಸ್ ಶೇರ್ ಆಫ್ ರಷ್ಯನ್ ಇಂಪೋರ್ಟ್ಸ್ ವಿಚ್ ಪೀಕ್ಡ್ ಅಟ್ 35.47 in 2024 already started declining as refineries like Reliance and Nayara Energy recalibrate purchases. ಈಗ ನಮ್ಮ ದೇಶದಲ್ಲಿ ರಿಲಯನ್ಸ್ ಮತ್ತೆ ನಯಾರಾ ಎನರ್ಜಿ ಅಂತ ರಿಫೈನರಿಗಳಿದೆ.
ಈಗೆಲ್ಲ ಮತ್ತೆ ಈಗ ಎಷ್ಟು ರೀಕ್ಯಾಲಿಬ್ರೇಟ್ ಮಾಡೋದು, ಮರುಮಾಪನಗೊಳಿಸೋದು ಅಂತಂದ್ರೆ ಸಮಯಕ್ಕೆ ತಕ್ಕ ಹಾಗೆ ಮೊದಲು ಬಹಳ ಖರೀದಿ ಮಾಡ್ತಾ ಇದ್ರು, ಅದನ್ನ ಈಗ ಇಳಿಸ್ಲಿಕ್ಕೆ ಪ್ರಾರಂಭಿಸ್ತಾ ಇವೆ. ಅಷ್ಟು ಖರೀದಿ ಮಾಡ್ತಾ ಇಲ್ಲ ನಾವು ಮೊದಲಿನಷ್ಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಂತಹ ಒಂದು ಬೇರೆ ಬೇರೆ ಗ್ಲೋಬಲ್ ರಿಲೇಟೆಡ್ ಜಾಗತಿಕ ಮಟ್ಟದಲ್ಲಿ ಟ್ಯಾರಿಫ್ ಇರಬಹುದು, ಅಮೆರಿಕದ ಒತ್ತಡ ಇರಬಹುದು, ಹೀಗಾಗಿ ನಮಗೆ ಅದು ಎಫೆಕ್ಟ್ ಆಗ್ತಾ ಇದೆ. ಟ್ರಂಪ್ ಅವ್ರೇನ್ ಹೇಳ್ತಾ ಇದ್ದಾರೆ ನೋಡಿ, US President Donald Trump stated that India will reduce Russian oil imports to almost nothing by the end of 2025, urging other nations to follow suit. ಟ್ರಂಪ್ ಅವ್ರು ಹಾಗೆ ಅಲ್ವಾ, ಅವ್ರಿಗೆ ಏನ್ ಮನ್ಸಿಗೆ ಅನ್ಸುತ್ತೋ ಅದನ್ನ ನೇರವಾಗಿ ಹೇಳುವಂತಹ ಗುಣದವರು, ಆದ್ರೆ ಅದು ಸತ್ಯ ಆಗಿರುತ್ತೆ ಅಂತಲ್ಲ ಅಷ್ಟೇ. ಅವ್ರ ಪ್ರಕಾರ 2025 ಅಂತ್ಯದ ವೇಳೆಗೆ ರಷ್ಯಾದಿಂದ ಏನೇ ನಾವು ಆಮದು ಮಾಡ್ಕೊಳ್ತಾ ಇದ್ದೇವಲ್ವಾ ಭಾರತ ಆಮದುಗಳನ್ನೆಲ್ಲ ಶೂನ್ಯಕ್ಕೆ ಇಳಿಸುತ್ತೆ. ಅಂತಂದ್ರೆ ನಾವು ರಷ್ಯಾದಿಂದ ಇನ್ನು ಮೇಲೆ ಆಯಿಲ್ ಪರ್ಚೇಸೇ ಮಾಡೋದಿಲ್ಲ ಅಂತ ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ. ಭಾರತ ಅದರ ಬಗ್ಗೆ ಯಾವುದೇ ಮಾಹಿತಿ ಕೊಡ್ಲಿಲ್ಲ. ಟ್ರಂಪ್ ಅವ್ರಿಗೆ ಹಾಗೆ ಅನಿಸ್ತಾ ಇದೆ, ಮುಂದಿನ ಒಂದು ಭವಿಷ್ಯವಾಣಿ ಶೂನ್ಯಕ್ಕೆ ಇಳಿಸ್ತಾ ಇದ್ದಾರೆ ಭಾರತದವರು. ಬೇರೆ ದೇಶದವರು ಇದನ್ನೇ ಕಂಟಿನ್ಯೂ ಮಾಡಿ, ಇದನ್ನೇ ಅನುಸರಿಸಿ ಅಂತ ಸಹ ಹೇಳ್ತಾ ಇದ್ದಾರೆ. ಈ ಟ್ರಂಪ್ ಅವರು ನೋಡೋಣ, ಈ ತರ ಒಂದು ಭವಿಷ್ಯವಾಣಿ ನುಡಿದಿದ್ದಾರೆ, ನೋಡೋಣ ಅದೇನಾಗುತ್ತೆ. ಇದಾದ ನಂತರ DCGI ಮಾನಿಟರಿಂಗ್ ಹೈ ರಿಸ್ಕ್ ಸಾಲ್ವೆಂಟ್. DCGI ಅಂತಂದ್ರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಇದೇನು ಹೇಳ್ತಾ ಇದೆ, ಡಿಜಿಟಲ್ ಮಾನಿಟರಿಂಗ್ ಮಾಡ್ಬೇಕು. ಯಾವುದನ್ನ? ಸಪ್ಲೈ ಚೈನ್ ಆಫ್ ಹೈ ರಿಸ್ಕ್ ಸಾಲ್ವೆಂಟ್. ತುಂಬಾ ಒಂದು ಅಧಿಕ ಅಪಾಯಕಾರಿ ಇರುವಂತಹ ದ್ರಾವಕಗಳು, ಸಾಲ್ವೆಂಟ್ ಅಂತ ಕರೀತೇವೆ, ಅದನ್ನ ಡಿಜಿಟಲ್ ಮಾನಿಟರಿಂಗ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅದು ಎಲ್ಲಿಂದ ಸಪ್ಲೈ ಆಗ್ತಿದೆ, ಆ ಸಪ್ಲೈ ಚೈನ್ ಅನ್ನ, ಪೂರೈಕೆ ಸರಪಳಿ ಅಂತ ಹೇಳ್ತೀವಲ್ವಾ, ಅದರ ಡಿಜಿಟಲ್ ಮೇಲ್ವಿಚಾರಣೆಗೆ DGC ಆದೇಶಿಸ್ತಾ ಇದೆ. ಯಾವುದರ ಮೂಲಕ ಅಂತಂದ್ರೆ ಆನ್ಲೈನ್ ನ್ಯಾಷನಲ್ ಡ್ರಗ್ಸ್ ಲೈಸೆನ್ಸಿಂಗ್ ಸಿಸ್ಟಮ್. ಮುಖ್ಯವಾಗಿ ದ ಮೂವ್ ಫಾಲೋಸ್ ದಿ ಡೆತ್ ಆಫ್ ಓವರ್ 20 ಚಿಲ್ಡ್ರನ್ ಇನ್ ಮಧ್ಯಪ್ರದೇಶ್ ಡ್ಯೂ ಟು ಡೈಥೈಲಿನ್ ಗ್ಲೈಕಾಲ್ ಕಂಟಾಮಿನೇಷನ್ ಇನ್ ಕಾಫ್ ಸಿರಪ್ಸ್, ಟಾಕ್ಸಿಕ್ ಇಂಡಸ್ಟ್ರಿಯಲ್ ಸಾಲ್ವೆಂಟ್ ಮಿಸ್ಟೇಕನ್ಲಿ ಯೂಸ್ಡ್ ಇನ್ ಮೆಡಿಸಿನ್ಸ್. ಇದ್ರ ಬಗ್ಗೆ ಸಹ ನಾವು ಲಾಸ್ಟ್ ವೀಕ್ ಅಲ್ಲಿ ನೋಡಿದ್ವಿ. ಡೈಇಥಲೈನ್ ಗ್ಲೈಕೋಲ್ನಿಂದಾಗಿ ಆ ಒಂದು ಕಾಫ್ ಸಿರಪ್ ನಲ್ಲಿ, ಕೆಮ್ಮಿನ ಸೈರಪ್ಗಳಲ್ಲಿ ಸೇರಿಕೊಂಡಿತ್ತು. ಇದರಿಂದಾಗಿ 20ಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ರು. ಇದರಿಂದಾಗಿ ಎಲ್ಲ ಕಡೆ ನಮ್ಮ ದೇಶದ ಒಂದು ಮೆಡಿಸಿನ್ಗಳ ಮೇಲೆ ಕೆಲವು ಸಂದೇಹಗಳು ವ್ಯಾಪಕವಾಗಿ ವ್ಯಕ್ತ ಆಗಿತ್ತು. ಹೀಗಾಗಿ ಈ ಒಂದು ಕ್ರಮ ಕೈಗೊಳ್ತಾ ಇದ್ದಾರೆ. ದ ONDLS ಅಂತಂದ್ರೆ ಏನು? ಆನ್ಲೈನ್ ನ್ಯಾಷನಲ್ ಡ್ರಗ್ಸ್ ಲೈಸೆನ್ಸಿಂಗ್ ಸಿಸ್ಟಮ್. ಇದು ಡಿಜಿಟಲ್ ಪ್ಲಾಟ್ಫಾರ್ಮು. ಯಾಕೆ ಇದೆ ಅಂತಂದ್ರೆ ಲೈಸೆನ್ಸ್ ಮತ್ತೆ ಮಾನಿಟರಿಂಗ್ ಮಾಡ್ಲಿಕ್ಕೆ, ಲೈಸೆನ್ಸಿಂಗು ಮಾನಿಟರಿಂಗ್ಗೋಸ್ಕರ. ಯಾವುದನ್ನ? ಮ್ಯಾನುಫ್ಯಾಕ್ಚರ್ ಅಂಡ್ ಸೇಲ್ ಆಫ್ ಫಾರ್ಮಾಸ್ಯೂಟಿಕಲ್ ಅಂಡ್ ಕಾಸ್ಮೆಟಿಕ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ. ಅಂತಂದ್ರೆ ಈಗ ಸೌಂದರ್ಯ ವರ್ಧಕಗಳು ಅಂತ ಕರಿತೇವೆ, ಔಷಧಿ ಉತ್ಪನ್ನಗಳು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಪರವಾನಗಿ ಮತ್ತೆ ಉತ್ಪಾದನೆ, ಮಾರಾಟದ ಮೇಲ್ವಿಚಾರಣೆ, ಇದೆಲ್ಲ ನೋಡ್ಕೊಳ್ಳೋದು ಯಾವುದು? ONDLS. ದ ನ್ಯೂ ಡೈರೆಕ್ಟಿವ್ ಮ್ಯಾಂಡೇಟ್ಸ್ ಆಲ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಫಾರ್ಮಾ ಗ್ರೇಡ್ ಸಾಲ್ವೆಂಟ್ಸ್ ಇನ್ಕ್ಲೂಡಿಂಗ್ ಪ್ರೊಪೈಲಿನ್ ಗ್ಲೈಕಾಲ್ ರಿಜಿಸ್ಟರ್ ಅಂಡ್ ಅಪ್ಲೋಡ್ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಆನ್ ದಿ ONDLS ಪೋರ್ಟಲ್. ಈಗ ಏನ್ ಹೇಳಿದ್ದಾರೆ ಹಾಗಾದ್ರೆ? ಈಗ ಹೊಸದಾಗಿ ಎಲ್ಲ ತಯಾರಕರು ಇರ್ತಾರಲ್ವಾ, ಫಾರ್ಮಾ ಗ್ರೇಡ್ ಸಾಲ್ವೆಂಟ್ಸ್ಗಳು, ಆ ತಯಾರಕರು ಏನ್ ಮಾಡಬೇಕು? ಪೋರ್ಟಲ್ ನಲ್ಲಿ, ONDLS ಪೋರ್ಟಲ್ ನಲ್ಲಿ ನೋಂದಾಯಿಸಿಕೊಳ್ಬೇಕು. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿರುವಂತಹ ಡೇಟಾವನ್ನ ಅಪ್ಲೋಡ್ ಮಾಡಲೇಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಆರ್ಡರ್ ಏಮ್ಸ್ ಟು ಎನ್ಶೋರ್ ಟ್ರೇಸಬಿಲಿಟಿ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಇನ್ ದ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಹೈ ರಿಸ್ಕ್ ಸಾಲ್ವೆಂಟ್, ಎನ್ಹಾನ್ಸಿಂಗ್ ಡ್ರಗ್ ಸೇಫ್ಟಿ ಓವರ್ ಸೈಟ್ ಅಕ್ರಾಸ್ ಇಂಡಿಯಾ. ಮುಖ್ಯವಾಗಿ ಕ್ವಾಲಿಟಿ ಕಂಟ್ರೋಲ್, ಗುಣಮಟ್ಟದ ನಿಯಂತ್ರಣ, ಮತ್ತೆ ಟ್ರೇಸಬಿಲಿಟಿ, ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ ಅದನ್ನು ಗುರುತಿಸ್ಕೊಳ್ಳೋದು, ಅದನ್ನ ಮಾನಿಟರ್ ಮಾಡ್ತಾ ಇರೋದು, ಇದನ್ನ ಖಚಿತಪಡಿಸ್ಕೊಳ್ಳಿಕ್ಕೋಸ್ಕರ ಈ ಒಂದು ಆದೇಶವನ್ನ DCGI ಕೊಡ್ತಾ ಇದೆ, ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಇನ್ನು ಬಹಳ ಇಂಪಾರ್ಟೆಂಟ್ ಆಗಿರೋದು ದೆಹಲಿ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು, ಕ್ಲೌಡ್ ಸೀಡಿಂಗ್ ಅಂಡ್ ಡೆಲ್ಲಿಸ್ ಏರ್ ಪೊಲ್ಯೂಷನ್. ಕ್ಲೌಡ್ ಸೀಡಿಂಗ್ ಅನ್ನುವುದು ಪ್ರಿಲಿಮ್ಸ್ ಅಲ್ಲಿ ಬಹಳ ಸಾರಿ ಕೇಳಿದ್ರು, ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟ್ ಇದು. ಯಾವ್ದಾವ್ದನ್ನ ಯೂಸ್ ಮಾಡ್ತಾರೆ? ಕ್ಲೌಡ್ ಸೀಡಿಂಗ್ ಅಂತಂದ್ರೆ ಏನು? ಪ್ರೊಸೆಸ್ ಆಫ್ ಡಿಸ್ಪರ್ಸಿಂಗ್ ಕೆಮಿಕಲ್ಸ್ ಸಚ್ ಆಸ್ ಸಿಲ್ವರ್ ಅಯೋಡೈಡ್ ಆರ್ ಸೋಡಿಯಂ ಕ್ಲೋರೈಡ್ ಇಂಟು ಕ್ಲೌಡ್ಸ್ ಇಂಡ್ಯೂಸ್ ರೇನ್ಫಾಲ್, ಬಟ್ ಇಟ್ ಕೆನಾಟ್ ಕ್ರಿಯೇಟ್ ರೇನ್ ವಿತೌಟ್ ಎಕ್ಸಿಸ್ಟಿಂಗ್ ಕ್ಲೌಡ್ಸ್. ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್. ಮೇಘ ಬಿತ್ತನೆ ಅಂತ ಕರೀತೇವೆ. ಅಂತಂದ್ರೆ ಮಳೆ ಬರ್ಲಿಕ್ಕೋಸ್ಕರ ನಾವು ಕೆಲವೊಂದು ರಾಸಾಯನಿಕಗಳನ್ನ, ಸಿಲ್ವರ್ ಅಯೋಡೈಡ್ ಅನ್ನ, ಸೋಡಿಯಂ ಕ್ಲೋರೈಡ್ ಅನ್ನ ಮೋಡದಲ್ಲಿ ಹರಡುತ್ತೇವೆ. ಆದ್ರೆ ಇದನ್ನ ಹರಡ್ಲಿಕ್ಕೆ ಮೊದಲು ಆಲ್ರೆಡಿ ಮೋಡಗಳು ಇರಬೇಕು ಅಲ್ವಾ? ಬಟ್ ಇಟ್ ಕೆನಾಟ್ ಕ್ರಿಯೇಟ್ ರೇನ್ ವಿತೌಟ್ ಎಕ್ಸಿಸ್ಟಿಂಗ್ ಕ್ಲೌಡ್ಸ್.
ಮೊದ್ಲೇ ಯಾವ್ದು ಮೋಡ ಇಲ್ಲ ಅಂತಂದ್ರೆ ಮಳೆ ಸೃಷ್ಟಿಸ್ಲಿಕ್ಕೆ ಆಗೋದಿಲ್ಲ ಈ ಒಂದು ಮೇಘ ಬಿತ್ತನೆ ವಿಧಾನದಲ್ಲಿ. ಮೋಡ ಬಿತ್ತನೆ ಅಂತ ಹೇಳಬಹುದು. Delhi's air pollution worsens in winter due to stagnant winds, dry air and temperature inversion, which trap pollutants from vehicles, industries, waste burning and farm fires. ನೋಡಿ, ಇದು ಎಲ್ಲಾ ಕಡೆ ಯೂಸ್ ಮಾಡ್ಕೊಳ್ಬಹುದು ಮೇನ್ಸ್ ಅಲ್ಲಿ. ದೆಹಲಿಯಲ್ಲಿ ಮಾತ್ರ ಅಲ್ಲ, ದೆಹಲಿಯಲ್ಲಿ ಒಂದು ಗಾಳಿ ನಿಶ್ಚಲವಾಗಿರುತ್ತೆ, ತಾಪಮಾನ ಇನ್ವರ್ಟ್ ಆಗೋದು, ಮತ್ತೆ ಇದೆಲ್ಲದರಿಂದಾಗಿ ಈ ಕೈಗಾರಿಕೆಗಳಿಂದ ತ್ಯಾಜ್ಯ ಸುಡೋದ್ರಿಂದ, ಕೃಷಿಯ ಒಂದು ಬೆಂಕಿಯಿಂದಾಗಿ, ವಾಹನಗಳು, ಇದೆಲ್ಲದರಿಂದಾಗಿ ಮಾಲಿನ್ಯಕಾರಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಜಾಸ್ತಿ ಆಗಿರೋ ಮಾಲಿನ್ಯ ಬೇರೆ ಕಡೆ ಡಿಸ್ಪರ್ಸ್ ಆಗೋದಿಲ್ಲ, ಯಾಕಂದ್ರೆ ವಿಂಡ್ ಸ್ಟಾಗ್ನೆಂಟ್ ಆಗಿರುತ್ತೆ, ಡ್ರೈ ಏರ್ ಇರುತ್ತೆ, ಟೆಂಪರೇಚರ್ ಇನ್ವರ್ಷನ್ ಆಗಿರುತ್ತೆ. ಜಿಯೋಗ್ರಫಿಯಲ್ಲಿ ಡೀಟೇಲ್ ಆಗಿ ನೋಡ್ತೀರಿ ಇದನ್ನೆಲ್ಲ. ಇನ್ನು ಕ್ಲೌಡ್ ಸೀಡಿಂಗ್ ಆಫರ್ಸ್ ಓನ್ಲಿ ಟೆಂಪ್ರರಿ ರಿಲೀಫ್. ಕ್ಲೌಡ್ ಸೀಡಿಂಗ್ ಇಂದ ನೋಡಿ, as rainfall reduces pollution briefly but level rise again within 1 or 2 days. It does not address emission sources. ಕ್ಲೌಡ್ ಸೀಡಿಂಗ್ ಮಾಡೋದ್ರಿಂದ 1-2 ದಿನ ಓಕೆ, ಮಳೆಯಿಂದಾಗಿ ಸ್ವಲ್ಪ ದಿನ ಮಾಲಿನ್ಯ ಕಡಿಮೆ ಆಗಬಹುದು, ಆದ್ರೆ 2 ದಿನದಲ್ಲಿ ಮತ್ತೆ ಮಾಲಿನ್ಯ ಏರುತ್ತೆ. ಯಾಕಂದ್ರೆ ಇದ್ರಲ್ಲಿ ನಾವು ಸೋರ್ಸ್ ಅನ್ನ ಕಡಿಮೆ ಮಾಡ್ತಾ ಇಲ್ಲ, ನಾವು ಪ್ರಿವೆನ್ಷನ್ ಮಾಡ್ತಾ ಇಲ್ಲ, ಕ್ಯೂರ್ ಮಾಡ್ತಾ ಇದ್ದೇವೆ ಅಲ್ವಾ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ನೀವು ಕೇಳಿರಬಹುದು. ಮೊದಲು ನಾವು ಆ ಸೋರ್ಸ್ ಅನ್ನ ಕಡಿಮೆ ಮಾಡಬೇಕು. ಎಮಿಷನ್ ಸೋರ್ಸ್ ಗಳನ್ನ ನಾವು ಕಡಿಮೆ ಮಾಡದ ಹೊರತು ಇಂತಹ ವಿಧಾನಗಳನ್ನು ಉಪಯೋಗಿಸಿಕೊಂಡು ನಮಗೆ ಬಹಳ ದಿನ ಅದು ಸಸ್ಟೈನಬಲ್ ಆಗಿರೋದಿಲ್ಲ. The method poses environmental and ethical risks, including possible chemical accumulation in soil and water, and lack of accountability if rainfall leads to flooding or damage. ಅಂದ್ರೆ ಏನೋ ಕ್ಲೌಡ್ ಸೀಡಿಂಗ್ ಇಂತ ಮಳೆ ಬರುತ್ತೆ ಅಂತ ಹೇಳಿ ಹೇಗ್ ಬೇಕೋ ಹಾಗೆ ಮಾಡ್ಬಿಟ್ರೆ ಪರಿಸರಕ್ಕೂ ಸಹ ಅಪಾಯ ಆಗುತ್ತೆ, ನೈತಿಕ ಅಪಾಯ ಸಹ ಇರುತ್ತೆ. ಒಂದು, ನೀರಿನಲ್ಲಿ ನಾವು ಕೆಮಿಕಲ್ ಅನ್ನ ಯೂಸ್ ಮಾಡ್ತಿದೀವಲ್ವಾ, ರಾಸಾಯನಿಕ ನೀರಿನಲ್ಲಿ ಸೇರ್ಕೊಳ್ಬಹುದು, ಅಥವಾ ಜಾಸ್ತಿ ಮಳೆ ಆದ್ರೆ ಪ್ರವಾಹ ಅಥವಾ ಹಾನಿ ಆಗಬಹುದು. ಈಗ ಅದಾದಾಗ ಯಾರು ಅಕೌಂಟೆಬಿಲಿಟಿ ತಗೊಳ್ಳೋರು, ಹೊಣೆಗಾರಿಕೆ ಯಾರ್ದು ಹಾಗಾದ್ರೆ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಎನ್ವೈರನ್ಮೆಂಟಲ್ ಮತ್ತೆ ಎಥಿಕಲ್ ರಿಸ್ಕ್ ಇದೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಸೊಲ್ಯೂಷನ್? ಎಕ್ಸ್ಪರ್ಟ್ಸ್ ಸ್ಟ್ರೆಸ್ ದಟ್ ರಿಯಲ್ ಸೊಲ್ಯೂಷನ್ ಲೈ ಇನ್ ಕಂಟ್ರೋಲಿಂಗ್ ಎಮಿಷನ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇರುವ ಸೊಲ್ಯೂಷನ್ ಏನಂತಂದ್ರೆ ಮೊದಲು ನಾವು ಎಮಿಷನ್ ಅನ್ನ ಕಡಿಮೆ ಮಾಡೋದು. ಅಂತಂದ್ರೆ ಹೊರಸೂಸುವಿಕೆ ಇದೆಯಲ್ವಾ, ಕಾರ್ಬನ್ ಎಮಿಷನ್ ಇರಬಹುದು, ಪೊಲ್ಯೂಟೆಂಟ್ಗಳ ಎಮಿಷನ್ ಇರಬಹುದು, ಅದನ್ನ ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಅದ್ರ ಜೊತೆ ಕ್ಲೀನ್ ಎನರ್ಜಿ, ಸ್ವಚ್ಛ ಇಂಧನಗಳನ್ನ ಬಳಸೋದು, ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್, ಸುಸ್ಥಿರವಾದಂತಹ ಸಾರಿಗೆ ವ್ಯವಸ್ಥೆಯನ್ನ ಉಪಯೋಗಿಸ್ಕೊಳ್ಳೋದು, ಅದ್ರ ಜೊತೆ ಬೆಟರ್ ವೇಸ್ಟ್ ಮ್ಯಾನೇಜ್ಮೆಂಟ್, ತ್ಯಾಜ್ಯ ನಿರ್ವಹಣೆಯನ್ನ ಸರಿಯಾಗಿ ನಿರ್ವಹಿಸೋದು, ಸರಿಯಾಗಿ ಮಾಡ್ತಾ ಹೋಗೋದು, ರಾದರ್ ದೆನ್ ರಿಲೈಯಿಂಗ್ ಆನ್ ಕ್ವಿಕ್ ಫಿಕ್ಸ್ ಟೆಕ್ನಾಲಜೀಸ್ ಲೈಕ್ ಕ್ಲೌಡ್ ಸೀಡಿಂಗ್. ಇನ್ನೊಂದು ತಕ್ಷಣ ಟೆಂಪ್ರರಿ ಫಿಕ್ಸ್ ಮಾಡೋದು ಅಂತ ಹೇಳ್ತೀವಲ್ವಾ, ತಾತ್ಕಾಲಿಕ ಪರಿಹಾರ. ಈ ಕ್ಲೌಡ್ ಸೀಡಿಂಗ್ ಎಲ್ಲ ಟೆಂಪ್ರರಿ ಫಿಕ್ಸ್ ಅಷ್ಟೇ. ಇದನ್ನ ನಂಬ್ಕೊಳ್ಳಿಕ್ ಆಗೋದಿಲ್ಲ, ಇದ್ರ ಮೇಲೆ ರಿಲೈ ಆಗ್ಲಿಕ್ಕೆ ಆಗೋದಿಲ್ಲ. ಮೊದಲು ಪರಿಸರವನ್ನ ಚೆನ್ನಾಗಿ ನೋಡ್ಕೊಳ್ಳಿ, ವಾತಾವರಣದಲ್ಲಿ ಆಗ್ತಾ ಇರ್ತಕ್ಕಂಥ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಿ, ಒಳ್ಳೊಳ್ಳೆ ಸ್ವಚ್ಛವಾದ ಇಂಧನಗಳನ್ನ ಬಳಸ್ಕೊಳ್ಬೇಕು, ಸಾರಿಗೆ ವ್ಯವಸ್ಥೆ, ತ್ಯಾಜ್ಯ ನಿರ್ವಹಣೆ, ಇದಿಷ್ಟು ಮುಖ್ಯವಾಗಿ ಆಗಬೇಕು. ಇಷ್ಟಾದಾಗ ಮಾತ್ರ ಇಂತಹ ಸಮಸ್ಯೆಗಳು, ಪೊಲ್ಯೂಷನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ 1-2 ದಿನ ಸರಿ ಆಗುತ್ತೆ, 3ನೇ ದಿನಕ್ಕೆ ಮತ್ತೆ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಅದು ಏರ್ತಾ ಹೋಗುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವ್ಯಾವ ವಿಷಯ ನೋಡಿದ್ವಿ ಗೊತ್ತಾಗಿರಬಹುದು. ಚಂದ್ರಯಾನ 2 ಮೊದಲು ನೋಡಿದ್ದು. ಚೇಸ್ 2 ನೆನಪಿಟ್ಟುಕೊಳ್ಳಿ, ಚೇಸ್ 2 ಪೇಲೋಡ್ ಚಂದ್ರಯಾನ 2ಗೆ ಸಂಬಂಧಪಟ್ಟಿರೋದು. ಕೊರೋನಲ್ ಮಾಸ್ ಎಜೆಕ್ಷನ್ ಬಗ್ಗೆ ಅದು ಅಬ್ಸರ್ವ್ ಮಾಡಿದೆ. ಈಗ ಅದಾನಂತರ H1B ವೀಸಾ ಬಗ್ಗೆ ನೋಡಿದ್ವಿ. ಅದು ಇನ್ನು ನೆಕ್ಸ್ಟ್ ಸೆಪ್ಟೆಂಬರ್ 21 ಅಪ್ಲೈ ಮಾಡೋರಿಗೆ ಮಾತ್ರ ಅಪ್ಲೈ ಆಗುತ್ತೆ ಅಲ್ವಾ, ಅವರಿಗೆ ಮಾತ್ರ ಅದು ಅಷ್ಟು ಫೀ ಅವರಿಗೆ ಫಿಕ್ಸ್ ಆಗಿರುತ್ತೆ. ಮೊದಲಿಂದ ಇರೋರಿಗೆ, ಅಮೆಂಡ್ಮೆಂಟ್ ಮಾಡ್ಕೊಳ್ಳೋರಿಗೆ, ಸ್ಟೇಟಸ್ ಚೇಂಜ್ ಮಾಡ್ಕೊಳ್ಳೋರಿಗೆ, ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋರಿಗೆ ಇದು ಅಪ್ಲೈ ಆಗೋದಿಲ್ಲ. ಭಾರತದವರ ಪರ್ಸೆಂಟ್ ಜಾಸ್ತಿ ಇದೆ, 70% ಇದೆ. ಅದರಲ್ಲಿ TCS ಜಾಸ್ತಿ ಹೋಲ್ಡ್ ಅನ್ನ ಹೊಂದ್ಕೊಂಡಿದೆ. ದೆಹಲಿ ಪೊಲ್ಯೂಷನ್ ಬಗ್ಗೆ ನೋಡಿದ್ವಿ. ದೀಪಾವಳಿ ಫೈರ್ ಕ್ರ್ಯಾಕರ್ಸ್, ಗ್ರೀನ್ ಕ್ರ್ಯಾಕರ್ಸ್ ಇಂದ ದೊಡ್ಡ ಮಟ್ಟದಲ್ಲಿ ಏನು ಇಂಪ್ಯಾಕ್ಟ್ ಆಗಿಲ್ಲ ಅಂತ ನೋಡಿದ್ವಿ. ಪೂವರ್, ವೆರಿ ಪೂವರ್ಗೆ ಹೋಗಿ ಸೇರ್ಕೊಂಡಿದೆ. ಏರ್ ಕ್ವಾಲಿಟಿ ಇಂಡೆಕ್ಸ್ ನ ಒಂದು ಕ್ಯಾಟಗರಿ ವೆರಿ ಪೂವರ್ ಹೋಗಿ ಸೇರ್ಕೊಂಡಿದೆ ಫೈರ್ ಕ್ರ್ಯಾಕರ್ಸ್. ಏನು ಕಾರಣ? ಮ್ಯಾಸಿವ್ ಫೈರ್ ಕ್ರ್ಯಾಕರ್ ಯೂಸು ಪೊಲ್ಯೂಷನ್ ಕಾರಣ, ವಿಂಡ್ ಸ್ಪೀಡ್ ಕಡಿಮೆ ಇರೋದು, ಟೆಂಪರೇಚರ್ ಇನ್ವರ್ಷನ್, ಇದೆಲ್ಲ ಕಾರಣ. ಇದಾದ ನಂತರ ಟ್ರಂಪ್ ಮತ್ತೆ ಪುಟಿನ್ ಸಮ್ಮಿಟ್ ಮುಂದೂಡಿದ್ದಾರೆ, 2 ಜನರ ಸಮ್ಮಿಟ್, ಶೃಂಗಸಭೆ. ಅದಾದ ನಂತರ US ಸ್ಯಾಂಕ್ಷನ್ ರಷ್ಯನ್ ಆಯಿಲ್ ಮೇಲೆ ಅಲ್ವಾ. ಟ್ರಂಪ್ ಅವರ ಪ್ರಕಾರ 2025 ಎಂಡ್ ಒಳಗಡೆ ಭಾರತ
US ಇಂದ ಆಮದು ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬಿಡುತ್ತೆ ಅಂತ ಅವರ ವಾದ. ಇನ್ನು DCGI ಏನ್ ಹೇಳ್ತಾ ಇದೆ? DCGI ಹೇಳೋ ಪ್ರಕಾರ ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಡ್ರಗ್ ಲೈಸೆನ್ಸಿಂಗ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ ಅವರು, ಹೈ ರಿಸ್ಕ್ ಸಾಲ್ವೆಂಟ್ ಗಳನ್ನ ಮಾನಿಟರ್ ಮಾಡ್ತಾರೆ, ಅದರ ಸಪ್ಲೈ ಚೈನ್ ಅನ್ನ ಮಾನಿಟರ್ ಮಾಡ್ತಾರೆ. ಯಾಕೆ ಹೀಗೆ ಮಾಡಿದ್ರು? ಯಾಕಂತಂದ್ರೆ ಕೆಲವು ದಿನಗಳಿಂದ ನಿಮ್ಗೆ ಗೊತ್ತಿದೆ, ಕೆಮ್ಮಿನ ಸಿರಪ್ ನಲ್ಲಿ ಡೈಇಥೈಲಿನ್ ಗ್ಲೈಕೋಲ್ ಇತ್ತು. ಇದರಿಂದಾಗಿ ಮಧ್ಯಪ್ರದೇಶದಲ್ಲಿ 20ಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ರು. ಇದೆಲ್ಲದರಿಂದಾಗಿ ಈ ಒಂದು ಕ್ರಮ ಕೈಗೊಂಡಿದ್ದಾರೆ. ಮತ್ತೆ ಕ್ಲೌಡ್ ಸೀಡಿಂಗ್ ಅನ್ನೋದು ಟೆಂಪ್ರರಿ ಫಿಕ್ಸ್ ಅಷ್ಟೇ, ಇದರಿಂದ ದೊಡ್ಡ ಮಟ್ಟದಲ್ಲಿ ನಮಗೆ ಪರಿಹಾರ ಸಿಕ್ಕೋದಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.